ಹೊಸಳ್ಳಿ ಅಂತ ಒಂದು ಊರು, ಎಲ್ಲ ಅನಕ್ಷರಸ್ಥರೆಲ್ಲ ಸೇರ್ಕೊಂಡು ಒಂದು ನಾಟಕ ಆಡೋಣ. ಯಾರಿಗೂ ಅಕ್ಷರ ಇಲ್ಲ, ಯಾರಿಗೂ ಓದಕ್ಕೆ ಬರೆಯಕ್ಕೆ ಬರಲ್ಲ. ನಾಟಕದ ಮಾಸ್ಟ್ರು ಏನ್ ಹೇಳ್ಕೊಡ್ತಾರಲ್ಲ ಅದನ್ನ ಜ್ಞಾನ ಇಟ್ಕೊಂಡು ಅಂದಾಜ್ ಮೇಲೆ ನಾಟಕ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಹೆಂಗೋ ಒಳ್ಳೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರು. ಅದ್ರಲ್ಲಿ ರಂಗಣ್ಣ ರಾಜಣ್ಣ ಅಂತ ಇಬ್ರು ಭಾರಿ ದೋಸ್ತರುಗಳಿದ್ರು, ಬಹಳ ಆತ್ಮೀಯರು. ಆದ್ರೆ ಯಾವ್ದೋ ಒಂದು ವಿಚಾರಕ್ಕೆ, ಯಾವ್ದೋ ಒಂದು ಆಸ್ತಿ ವಿಚಾರಕ್ಕೆ ಇಬ್ರು ಹೊಡೆದಾಡ್ಕೊಂಡು ದೂರ ದೂರ ಆಗ್ಬಿಟ್ಟಿದ್ರು. ಅವಾಗ ರಾಮನ್ ಪಾತ್ರ ಹನುಮಂತನ ಪಾತ್ರ ಮಾಡಕ್ಕೆ ಯಾಡ್ಕದ ಮೇಷ್ಟ್ರು ಅವ್ರಿಬ್ರು ಕರೆದ್ರು. ರಂಗಣ್ಣ ರಾಜಣ್ಣ ಬರಯ್ಯ ಇಲ್ಲಿ ಅಂತ ಅಂದ್ರು. ಈಗ ನೀವಿಬ್ರು ರಾಮನ್ ಪಾತ್ರ ಹನುಮಂತನ ಪಾತ್ರ ಮಾಡ್ಬೇಕಣೆ ಅಂತ. ಇವರು ಒಬ್ರು ಮಕ ಒಬ್ರು ನೋಡ್ಕೊಂಡ್ರು. ಅವ್ನ್ ಕಂಡ್ರಿ ಇವ್ನ್ಗಾಗಲ್ಲ, ಇವ್ನ್ ಕಂಡ್ರೆ ಹಂಗಾಗಲ್ಲ. ಕೊನೆಗೇನು ಮಾಡ್ಬಿಟ್ಟ ಈ ರಾಜಣ್ಣ, ನಾನು ಲೋ 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 ನಿನ್ ನನ್ನ ಅಣ್ಣಯ್ಯ ಇದ್ದಂಗಿದ್ಯಾ, ದಯವಿಟ್ಟು ಇವ ಹಳೆ ದ್ವೇಷನೆಲ್ಲ ಮರ್ತ್ಬಿಡೋಣ, ಮೇಷ್ಟ್ರು ಹೇಳ್ತಾವ್ರೆ ಇದೊಂದು ನಾಟಕ ಮಾಡ್ಬಿಡಂಗ್ ಕಣಪ್ಪ ಅಂದ್ರು. ಇಬ್ರು ರಾಜ ಆಗೋಗ್ಬಿಟ್ಟು. ಸರಿ, ರಂಗಣ್ಣ ನನಗೆ ಹನುಮಂತನ ಪಾತ್ರ ಕೊಟ್ರು, ರಾಜಣ್ಣ ನನಗೆ ರಾಮನ್ ಪಾತ್ರ ಕೊಟ್ರು. ಬರ್ದರಿ ಸ್ಟೇಜ್ ಹಾಕಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಸೀನ್ಸ್ ಯಾವ್ದು ಅಂದ್ರೆ ಸೀತಾಪರಣ ಆಗೋಗ್ಬಿಟ್ಟಿದೆ. ಸೀತೆನ ರಾವಣ ಕದ್ದೊಯ್ದ್ಬಿಟ್ಟಿದ್ದಾನೆ. ಆ ಟೈಮಲ್ಲಿ ರಾಮ ಬಂದು ದುಃಖಿತನಾಗಿ ಅವನ ಹತ್ರ ಮೈಕ್ ಇಟ್ಕೊಂಡು ಹೇಳ್ತಾನೆ ಹನುಮಂತನಿಗೆ, ಹನುಮಂತ, ಸೀತೆಯ ಒಂದು ವಿಚಾರವನ್ನ ನೀನು ಈ ಒಂದು ಸಮುದ್ರವನ್ನು ಹಾರಿ ಲಂಕೆಗೆ ಧಾವಿಸಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ಬಂದು ನನ್ನ ಮುಂದೆ ಹೇಳು ಅಂತ ಹೇಳ್ದ. ಅಲ್ಲಿಗೆ ರಾಮನ್ ಪಾತ್ರ ಮುಗಿದೋಯ್ತು. ರಾಮ ಸೀದಾ ಸ್ಕ್ರೀನ್ ಇಂದ ಹೋಗ್ಬಿಟ್ಟ. ಒಂದ್ ಸ್ವಲ್ಪ ಬೀಡಿ ಸೇದ ಚಟ, ಬೀಡಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟ. ಹನುಮಂತನ ಪಾತ್ರ ಮಾಡಿದಂತ ರಂಗಣ್ಣ ಸರಿಯಾಗಿ ರೆಡಿ ಆಗ್ಬಿಟ್ಟವನೆ. ಒಳ್ಳೆ ಭರ್ಜರಿ ಸ್ಟೇಜು, ಒಂದ್ ಸಮುದ್ರ ಸೀನ್ ಹಾಕ್ಬಿಟ್ಟವ್ರೆ, ಒಂದು ಸ್ಟೂಲ್ ಹಾಕ್ಬಿಟ್ಟವ್ರೆ. ಜನ ಎಲ್ಲ ಚಪ್ಪಾಳೆ ಹೊಡಿತಾವ್ರೆ, ರಂಗಣಿಗೆ ಜೈ, ರಂಗಣಿಗೆ ಜೈ ಅಂತ ಹೇಳಿ ಹೇಳ್ತಿದ್ದಾರೆ. ಇವನಿಗೆ ಭಾರಿ ಜೋಶ್ ಬಂದ್ಬಿಡ್ತು. ಇವನು ಚೆನ್ನಾಗಿ ಪದ ಕಲ್ತಿದ್ದ. ಅಮಮ ಕಾಣನ ಭೂಮಿ ಜಾದಯ, ರಾಮ ಕಾಣನು ಸೀತೆಯ, ಒಡೆಯನ ಬಾಯಿದೆ ಮುಗಿದು ಬಂದಿದೆ, ಅಮಿತ ರಾಮರ ಪಾದ ಸೇವೆಗೆ ಅಂತ ಯಾವ್ದೋ ಒಂದು ಕಲ್ತಿದ್ ಪದ ಹೇಳಿಕೊಂಡು ನಿಂತ್ಕೊಂಡ. ಎಲ್ಲ ಜನ ಚಪ್ಪಾಳೆ ಹೊಡೆದ್ಬಿಟ್ರು. ಹನುಮಂತ ಸಮುದ್ರ ಆಡ್ತಾನೆ, ಹನುಮಂತ ಸಮುದ್ರ ಆಡ್ತಾನೆ. ವಿಸಲ್ ಮೇಲೆ ವಿಸಲ್ಲು, ಚಪ್ಪಾಳೆ ಮೇಲೆ ಚಪ್ಪಾಳೆ. ಜೋಶ್ ಬಂದ್ಬಿಡ್ತು. ಜೈ ಶ್ರೀರಾಮ್ ಅಂತ ಇನ್ನೇನು ಜಿಗಿಬೇಕು. ಅಷ್ಟರಲ್ಲಿ ಈ ಪರ್ದೆ ಬಿಡ್ತಾನಲ್ಲ, ಸ್ಕ್ರೀನ್ ಬಿಡೋನು, ಅವನಿಗೂ ಭಾರಿ ನಾಟಕ ಸೀಸನ್ನು. ಎಲ್ಲ ಊರುಗಳಿಗೆ ಹೋಗಿ ನಿದ್ದೆ ಕೆಟ್ಟೋಗ್ಬಿಟ್ಟಿದ್ದ. ಹಗಲು ಮುಗಲು ಇವ ಪರ್ದೆಗಳ ಮೇಲೆ ಪರ್ದೆ ಯಾವನ್ ಬಿಡ್ತಾನೆ ಅಂತ ಎಲ್ಲಾ ಪರ್ದೆಗಳ ಹಗ್ಗನು ತನ್ನ ಕೈ ಸುತ್ಕೊಂಡ್ಬಿಟ್ಟು ನಿದ್ದೆ ಹೊಡಿತಾ ಇದ್ದ. ಆ ಟೈಮಲ್ಲಿ ಆಗೋಗ್ಬಿಡ್ತು. ಹನುಮಂತ ಜೈ ಶ್ರೀರಾಮ್ ಅಂತ ಆರ್ಬೇಕು. ಅವನು ಏನ್ ಮಾಡ್ಬಿಟ್ಟು ನಿದ್ದೆಲ್ಲ ಹೋಗ್ಬಿಟ್ಟಿದ್ದ. ಎಲ್ಲ ಹಗ್ಗ ಕಸ್ಕೊಂಡ್ಬಿಟ್ಟು ಒಂದು ಹನುಮಂತನ ತಲೆ ಮೇಲೆ ಬಿದ್ದೋಗ್ಬಿಡ್ತು. ಹನುಮಂತನ ಪಾತ್ರ ಮಾಡ್ತಿದ್ದಿ, ರಂಗಣ್ಣ ಕೆಳಗೆ ಬಿದ್ದೋಗ್ಬಿಟ್ಟವನೇ, ರಕ್ತ ಸೋರ್ತಾ ಇದೆ. ಯಾವನು ಒಬ್ನು ಸಹಾಯಕ್ಕೆ ಬರ್ಲಿಲ್ಲ. ಹನುಮಂತ ಸೂಪರ್ ಆಗಿ ಲಂಕೆ ಚೆನ್ನಾಗಿ ಆರ್ಬಿಟ್ಟ, ಸಮುದ್ರ ಆರ್ಬಿಟ್ಟ. ಜೈ ಜೈ ರಂಗಣ್ಣ, ಜೈ ರಂಗಣ್ಣ, ಜೈ ರಂಗಣ್ಣ ಅಂತ ಎಲ್ಲ ಕುಣಿತಿದ್ದಾರೆ. ಇವನ್ ಕಷ್ಟ, ಇವನಿಗೆ ರಕ್ತ ಸೋರ ಆಗ್ತಾ ಇದೆ, ಯಾರು ಗೊತ್ತಾ ಇಲ್ಲ. ಒಂದ್ ಸಣ್ಣ ಹುಡುಗ ನಾಟಕ ನೋಡ್ತಿದ್ದವನು ಪರ್ದೆಯಿಂದ ಕೊಡದ, ಅಣ್ಣ ರಾಜಣ್ಣ ನಿಂದು ರಾಮನ್ ಪಾತ್ರ ಬಂದದೆ, ಬಾರಣ ನಿನ್ ಪಾತ್ರ ಬಂದದೆ, ಹನುಮಂತ ಪಾತ್ರ ಮುಗಿದೋಯ್ತು ಕಣ್ಣಣ್ಣ ಅಂದ. ಅವಾಗ ಏನ್ ಮಾಡ್ಬಿಟ್ಟ, ರಾಮ ಬೀಡಿ ಸೇರ್ಕೊಂಡು ನಿಂತಿದ್ದ, ಮರ್ತ್ಬಿಟ್ಟ, ಬೀಡಿ ಕೈಲೇ ಹಿಡ್ಕೊಂಡು ಬಂದ್ಬಿಟ್ಟ ಮೈಕ್ ಹತ್ರ. ನೋಡ್ತಾನೆ ಹನುಮಂತ ಕೇಳ್ಬಿಟ್ಬಿಟ್ಟು, ಯಾಕೆ ಬಿದ್ದ ಮ್ಯಾಕೆ ಸೀತಾದೇವಿ ಹೆಂಗಿದ್ದಾಳೆ ಮೊದಲು ಹೇಳು ಅಂತ. ಹನುಮಂತನಿಗೆ ಮೊದಲೇ ಹಳೆ ದ್ವೇಷ ಇತ್ತು. ರಾಜಣ್ಣನ ಮೇಲೆ ಸಿಟ್ಟು ಬಂದು ಬಿಡ್ತು. ಮೊದಲು ಪರ್ದೆ ಬಿಡೋ, ಡ್ಯಾಶ್ ಮಗನ್ ತೋರ್ಸೋ, ಡ್ಯಾಶ್ ಮಗನೇ ಅಂದ್ಬಿಟ್ಟ.